ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಇದೀಗ ಶ್ರೀರಂಗಪಟ್ಟಣ ಕಾಂಗ್ರೆಸ್ ಶಾಸಕರಾದಂತಹ ಬಂಡಿ ಸಿದ್ದೇಗೌಡ ಅವರ ವಿರುದ್ಧದ ಒಂದಷ್ಟು ಚರ್ಚೆಗಳು ಇದೀಗ ಭಾರಿ ಚರ್ಚೆಗೆ ಕಾರಣ ಆಗಿರುವಂತದ್ದು. ಇದೀಗ ಭಾರಿ ಸದ್ದನ್ನ ಮಾಡ್ತಾ ಇದೆ. ಯಾಕೆ ಅಂತ ಅಂದ್ರೆ ಬಂಡಿ ಸಿದ್ದೇಗೌಡ ಅವರು ತಮ್ಮ ತಾಯಿಯ ಬರ್ತಡೆಗೆ ಇದೀಗ ಸರ್ಕಾರಿ ಆಸ್ಪತ್ರೆಯ ಒಳಗೆ ಇದೀಗ ಮಾಡ್ಕೊಂಡಿರುವಂತಹ ಆರೋಪಗಳು ಇದೀಗ ಕೇಳಿ ಬಂದಿರುವಂತದ್ದು. ಎಲ್ಲೋ ಒಂದ್ ಕಡೆ ನಟಿಯರ ಕುಣಿದಾಟ, ಅದರ ಜೊತೆಗೆ ರೋಗಿಗಳ ಪರದಾಟ ಅಂತ ಇದೀಗ ಲೈನ್ನೇ ಕೊಡ್ಬೋದು. ಯಾಕೆ ಅಂತ ಅಂದ್ರೆ ಮೂಲಭೂತ ಆರೋಗ್ಯ ಸೇವೆಯನ್ನ ಒದಗಿಸಬೇಕಾದಂತಹ ಸರ್ಕಾರಿ ಆಸ್ಪತ್ರೆಯ ಆವರಣವನ್ನ ಖಾಸಗಿ ನಾಟಕ ತಂಡದ ಸಿದ್ಧತೆಗಾಗಿ ಇದೀಗ ಬಳಸ್ಕೊಂಡಿರುವಂತದ್ದು. ವೈದ್ಯರು ಹಾಗೂ ಸಿಬ್ಬಂದಿ ಗೈರಾಗಿರುವಂತಹ ಕಾರಣ ರೋಗಿಗಳು ಬಹಳ ದೊಡ್ಡ ಮಟ್ಟದಲ್ಲಿ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದ್ದು, ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಅರ್ಕೆರೆಯಲ್ಲಿ ಇದೀಗ ಈ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇನ್ನು ಶ್ರೀರಂಗಪಟ್ಟಣದ ಶಾಸಕರಾದಂತಹ ಎಂ.ಬಿ. ರಮೇಶ್ ಬಂಡಿ ಸಿದ್ದೇಗೌಡ ಅವರ ತಾಯಿಯ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಅರ್ಕೆರೆಯಲ್ಲಿ ಮನರಂಜನಾ ಕಾರ್ಯಕ್ರಮವನ್ನ ಆಯೋಜಿಸಲಾಗಿರುತ್ತೆ. ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಸಾಮಾಜಿಕ ನಾಟಕವನ್ನ ಪ್ರದರ್ಶಿಸುವುದಕ್ಕೆ ಸಿದ್ಧತೆಗಳನ್ನು ಸಹ ನಡೆಸಲಾಗಿರುತ್ತೆ. ಅದೇ ರೀತಿಯಾಗಿ ಇನ್ನು ಸ್ಥಳೀಯ ಸರ್ಕಾರಿ ಆಸ್ಪತ್ರೆಯ ಆವರಣವನ್ನ ಕಲಾವಿದರ ತಯಾರಿಗಾಗಿ ಬಳಸಿಕೊಳ್ಳಲಾಗಿದೆ ಅನ್ನುವಂತಹ ರೀತಿ ಇದೀಗ ಆರೋಪಗಳು ಇದೀಗ ಕೇಳಿ ಬಂದಿರುವಂತದ್ದು. ಒಟ್ಟಾರೆಯಾಗಿ ಅವರ ತಾಯಿಯ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ನಾಟಕವನ್ನ ಆಯೋಜನೆ ಮಾಡಲಾಗಿದ್ದು, ಕಾರ್ಯಕ್ರಮ ನಡೆದಂತಹ ಸ್ಥಳ, ಅದರ ಸುತ್ತಮುತ್ತ ನಡೆದಂತಹ ಕೆಲವು ಚಟುವಟಿಕೆಗಳು ಇದೀಗ ಸಾರ್ವಜನಿಕರ ಪ್ರಶ್ನೆಗೆ ಕಾರಣ ಆಗಿದೆ. ಹಾಗಾದ್ರೆ ಆ ಆಸ್ಪತ್ರೆಯ ಆವರಣದಲ್ಲಿ ನಡೆದಿದ್ದಾದ್ರೂ ಏನು, ಯಾಕೆ ಈ ರೀತಿ ಎಲ್ಲ ಮಾಡಿದ್ರು ಅಂತ ನಾವು ನೋಡೋದಾದ್ರೆ, ಈ ಸರ್ಕಾರಿ ಆಸ್ಪತ್ರೆ ಅಂತ ಇರೋದು ಸಾಮಾನ್ಯ ಜನರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ, ಎಲ್ಲ ಕಾಮನ್ ಪೀಪಲ್ಸ್ಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಅಂತ ಇರೋದು ಸರ್ಕಾರಿ ಆಸ್ಪತ್ರೆ. ಆದರೆ ಇಂತಹ ಆಸ್ಪತ್ರೆಯ ಆವರಣದಲ್ಲಿ ಕ್ಯಾಬ್ರೆ ಡ್ಯಾನ್ಸ್, ಅಲ್ಲಿ ಬರುವಂತಹ ನಟಿಯರಿಗೆ ರೆಡಿ ಆಗೋದಕ್ಕೆ ಇರುವಂತಹ ಒಂದು ಸ್ಥಳನ, ಅದಕ್ಕೆ ಆದಂತಹ ಒಂದಷ್ಟು ಪ್ಲೇಸ್ಗಳಿರ್ತವೆ, ಅಲ್ಲಿ ನೀವು ಅದನ್ನು ಮಾಡ್ಕೊಳ್ಬೇಕಾಗತ್ತೆ. ಆದರೆ ಇದೀಗ ವಿಶೇಷವಾಗಿ ಸರ್ಕಾರಿ ಆಸ್ಪತ್ರೆಯ ಆವರಣ ಅಥವಾ ಅದರ ಅಕ್ಕಪಕ್ಕ ಇರುವಂತಹ ಜಾಗದಲ್ಲಿ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ದೃಶ್ಯಗಳು ಸಹ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರುವಂಥದ್ದು. ಬಹಳ ದೊಡ್ಡ ಮಟ್ಟದಲ್ಲಿ ಆರೋಪ ಕೇಳಿ ಬರ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ನಿಜ, ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನೋದಕ್ಕೆ ಕೆಲವೊಂದಷ್ಟು ವಿಡಿಯೋಗಳು ಸಾಕ್ಷಿ ಆಗ್ತಾ ಇರುವಂಥದ್ದು. ಇನ್ನು ಮೇಕಪ್ ಮಾಡ್ಕೊಳ್ಳೋವಂಥದ್ದಕ್ಕಾಗಿರ್ಬೋದು, ಡ್ಯಾನ್ಸ್ ರೀಲ್ಸ್ ಮಾಡುವಂಥದ್ದಾಗಿರ್ಬೋದು, ಕ್ಯಾಬ್ರೆ ರೀತಿಯ ಮನೋರಂಜನಾ ದೃಶ್ಯಗಳಾಗಿರ್ಬೋದು, ಎಲ್ಲವೂ ಸಹ ನಡೆದಿರುವಂಥದ್ದು. ಈ ರೀತಿಯ ಆರೋಪ ಸಹ ಇದೀಗ ಕೇಳಿ ಬಂದಿದೆ. ಇನ್ನು ಇದರಿಂದ ಎಷ್ಟರ ಮಟ್ಟಿಗೆ ಸಾರ್ವಜನಿಕರು ಗರಂ ಆಗಿದ್ದಾರೆ ಅಂತ ನೋಡೋದಾದ್ರೆ, ಆಸ್ಪತ್ರೆ ಅಂತ ಅಂದ್ರೆ ಜನರ ಆರೋಗ್ಯ ಸೇವೆಗೆ ಮೀಸಲಾದಂತಹ ಜಾಗ. ಅಲ್ಲಿ ರೋಗಿಗಳು, ಅವರ ಸಂಬಂಧಿಕರು, ವೈದ್ಯರು, ಸಿಬ್ಬಂದಿ ಇವರು ಇರಬೇಕಾದಂತಹ ಪರಿಸ್ಥಿತಿ. ಅಂತಹ ಸ್ಥಳದ ಬಳಿ ರಾಜಕೀಯ ಅಥವಾ ವೈಯಕ್ತಿಕ ಕಾರ್ಯಕ್ರಮದ ಹೆಸರಿನಲ್ಲಿ ಮನರಂಜನಾ ಚಟುವಟಿಕೆಗಳು ನಡೆದಿದೆ. ಅದಕ್ಕೆ ಅನುಮತಿ ಯಾರು ನೀಡಿದ್ರು ಅನ್ನುವಂತಹ ಪ್ರಶ್ನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಇನ್ನು ಈ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇರುವಂತಹ ದೃಶ್ಯಗಳು ಮತ್ತು ಸಾರ್ವಜನಿಕವಾಗಿ ಕೇಳಿ ಬರ್ತಾ ಇರುವಂತಹ ಆರೋಪಗಳ ಆಧಾರದ ಮೇಲೆ ಮಾತ್ರ ಯಾವುದೇ ಅಂತಿಮ ತೀರ್ಮಾನಕ್ಕೂ ಸಹ ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಅಂದ್ರೆ ಕಾರ್ಯಕ್ರಮಕ್ಕೆ ಅನುಮತಿ ಇತ್ತಾ, ಸರ್ಕಾರಿ ಆಸ್ತಿಯನ್ನ ಅಧಿಕೃತವಾಗಿ ಬಳಸ್ಕೊಳ್ಳೋದಕ್ಕೆ ಅವಕಾಶ ನೀಡಲಾಗಿತ್ತಾ, ಆಸ್ಪತ್ರೆಯ ಕಾರ್ಯನಿರ್ವಹಣೆಗೆ ಯಾವುದೇ ತೊಂದರೆ ಉಂಟಾಗಿತ್ತಾ ಇಲ್ವಾ, ಈ ಎಲ್ಲಾ ಪ್ರಶ್ನೆಗಳಿಗೂ ಸಹ ಸಂಬಂಧಪಟ್ಟ ಅಧಿಕಾರಿಗಳಿಂದ ಸ್ಪಷ್ಟನೆ ನೀಡಬೇಕಾಗಿರುವಂಥದ್ದು. ಆದರೆ ಇನ್ನೂ ಸಹ ಯಾವ ಅಧಿಕಾರಿಗಳು ಸಹ ಒಂದಷ್ಟು ಸ್ಪಷ್ಟನೆಯನ್ನ ಕೊಟ್ಟಿಲ್ಲ. ಇನ್ನು ಒಟ್ಟಾರೆಯಾಗಿ ಈ ರೀತಿಯ ಪ್ರಶ್ನೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಸಾಮಾಜಿಕ ವಲಯದಲ್ಲಿ ಗಂಭೀರವಾಗಿ ಪ್ರಶ್ನೆಯನ್ನ ಮೂಡ್ತಾ ಇರುವಂಥದ್ದು. ಇನ್ನು ವಿಶೇಷವಾಗಿ ಸರ್ಕಾರಿ ಆಸ್ಪತ್ರೆ ಅಂತ ಅಂದ್ರೆ ಅಲ್ಲಿ ನಡೆಯುವಂತಹ ಈ ರೀತಿ ಕಾರ್ಯಕ್ರಮಗಳು ಯಾವುದೂ ಸಹ ನಡೆಯೋದಿಲ್ಲ. ಆದರೆ ಸರ್ಕಾರಿ ಆಸ್ಪತ್ರೆಯ ಸ್ಥಳದ ಬಳಿ ಈ ಕಾರ್ಯಕ್ರಮ ನಡೆಸುವಂತಹ ಅಗತ್ಯತೆ ಇತ್ತ, ಇದರಿಂದ ಯಾರಿಗೂ ಡಿಸ್ಟರ್ಬ್ ಆಗಿಲ್ವಾ ಅನ್ನುವಂತಹ ಪ್ರಶ್ನೆಗಳು ಇದೀಗ ಸಾರ್ವಜನಿಕ ವಲಯದಲ್ಲಿ ಬರ್ತಾ ಇರುವಂಥದ್ದು. ಇನ್ನು ಇಷ್ಟೆಲ್ಲ ಅನುಕೂಲವನ್ನ ಮಾಡಿಕೊಟ್ಟವರು ಯಾರು? ಇನ್ನೊಂದು ವಿಚಾರ ಏನಪ್ಪಾ ಅಂತ ಅಂದ್ರೆ ಬಹಳ ಇದರಲ್ಲಿ ಗಮನಿಸಬೇಕಾದಂತಹ ವಿಚಾರ, ಮೇಕಪ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ರೀಲ್ಸ್ ಆಗಿರ್ಬೋದು, ಕ್ಯಾಬ್ರೆ ಆಗಿರ್ಬೋದು, ಈ ರೀತಿಯ ಪ್ರದರ್ಶನಗಳ ಬಗ್ಗೆ ಸಾರ್ವಜನಿಕರಲ್ಲಿ ಬಹಳ ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು. ಯಾಕೆ ಅಂತ ಅಂದ್ರೆ ಒಂದೆಡೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ಜನರ ಬಹಳ ದೊಡ್ಡ ಮಟ್ಟದಲ್ಲಿ ಕಾಯ್ತಾ ಇದ್ದಾರೆ. ಅದೇ ರೀತಿಯಾಗಿ ಮತ್ತೊಂದೆಡೆ ಅದೇ ಪ್ರದೇಶದಲ್ಲಿ ಸಂಭ್ರಮದ ಕಾರ್ಯಕ್ರಮ, ಡ್ಯಾನ್ಸು, ರೀಲ್ಸು, ಇಂತಹ ದೃಶ್ಯಗಳು ಕಂಡು ಬಂದ್ರೆ ಸಹಜವಾಗಿ ಯಾರೇ ಆದರೂ ಸಹ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಅದೇ ರೀತಿಯಾಗಿ ಇಲ್ಲೂ ಸಹ ಒಂದಷ್ಟು ವಿರೋಧಗಳು ವ್ಯಕ್ತ ಆಗಿದೆ. ಇನ್ನು ಇಲ್ಲಿ ಸಾಕಷ್ಟು ರೀತಿಯ ಪ್ರಶ್ನೆಗಳು ಮೂಡುತ್ತೆ. ಯಾಕೆ ಅಂತ ಅಂದ್ರೆ ಇದು
ನಿಜವಾಗ್ಲೂ ಸಹ ಆಸ್ಪತ್ರೆನ ಆವರಣ ಆಗಿತ್ತಾ, ಇದು ಆಸ್ಪತ್ರೆ ಆವರಣದಲ್ಲೇ ನಡೆದಿತ್ತಾ, ಅಥವಾ ಆಸ್ಪತ್ರೆಯ ಸಮೀಪದ ಬೇರೆ ಸ್ಥಳ ಆಗಿತ್ತಾ, ಅಥವಾ ಆಸ್ಪತ್ರೆ ಥರ ಏನೋ ಸೆಟ್ ಹಾಕೊಂಡ್ಬಿಟ್ಟಿದ್ರಾ, ಕಾರ್ಯಕ್ರಮಕ್ಕೆ ಯಾರು ಅನುಮತಿ ಕೊಟ್ಟರು, ಸ್ಥಳೀಯ ಆಡಳಿತದಿಂದ ಅನುಮತಿಯನ್ನ ಪಡ್ಕೊಂಡಿದ್ರಾ, ಸಾರ್ವಜನಿಕರಿಗೆ ತೊಂದರೆ ಉಂಟಾಗದಂತೆ ಯಾವುದೇ ನಿಯಮಗಳನ್ನು, ಅಂದರೆ ಇದು ಸರ್ಕಾರಿ ಸ್ಥಳ ಆಗಿರೋದ್ರಿಂದ ಸಾರ್ವಜನಿಕರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಂತೆ ಯಾವುದರ ಒಂದಷ್ಟು ನಿಯಮಗಳನ್ನು ಪಾಲನೆ ಮಾಡಿದ್ರಾ, ಎಲ್ಲ ರೀತಿಯ ಪ್ರಶ್ನೆಗಳು ಮೂಡಿರುವಂಥದ್ದು. ಇನ್ನು ಈ ಪ್ರಶ್ನೆಗಳಿಗೆ ಯಾವುದಕ್ಕೂ ಸಹ ಉತ್ತರ ಕೊಟ್ಟಿಲ್ಲ. ಯಾವ ಸಚಿವರು ಸಹ ಮುಂದೆ ಬಂದಿಲ್ಲ, ಈ ಶಾಸಕರು ಸಹ ಮುಂದೆ ಬಂದು ಇದಕ್ಕೆಲ್ಲ ಉತ್ತರ ಕೊಟ್ಟಿಲ್ಲ. ಇನ್ನು ಶಾಸಕರು ಅಥವಾ ಯಾವುದೇ ಜನಪ್ರತಿನಿಧಿಗಳು ಸಾರ್ವಜನಿಕ ಜೀವನದಲ್ಲಿರುವವರು ಅವರ ವೈಯಕ್ತಿಕ ಕಾರ್ಯಕ್ರಮಗಳಿಗಾಗಿರ್ಬೋದು, ಎಲ್ಲದಕ್ಕೂ ಸಹ ಅವ್ರದ್ದೇ ಆದಂತಹ ಪರ್ಸ್ನಲ್ ಪ್ಲೇಸಸ್ ಇರ್ತವೆ, ಅಲ್ಲಿ ಮಾಡ್ಕೋಬೇಕು. ನೀವು ಬರ್ಡೇ ಸೆಲೆಬ್ರೇಷನ್ನ ಆಸ್ಪತ್ರೆಯಲ್ಲಿ ಬಂದು ಮಾಡ್ತೀನಿ ಅಂದರೆ ಅದಕ್ಕೆ ಆದಂತಹ ಒಂದಷ್ಟು ರೂಲ್ಸು ರೆಗ್ಯುಲೇಷನ್ ಅನ್ನೋದು ಇರ್ತವೆ. ಬರ್ತೀರಾ, ಪೇಷಂಟ್ಸ್ಗೆ ಫ್ರೂಟ್ಸ್ ಕೊಡ್ತೀರಾ, ಏನು ಕೊಡ್ತೀರಾ, ಅವ್ರಿಗೆ ಏನು ನೀಡಿದೆ ಅದನ್ನು ತಂದು ಕೊಡ್ತೀರಾ, ಅದು ಒಂದು ಕಡೆ ಆದರೆ ಓಕೆ. ನೀವು ಬಂದು ಡ್ಯಾನ್ಸ್ ಮಾಡ್ತೀರಾ, ರೀಲ್ಸ್ ಮಾಡ್ತೀರಾ ಅಂದರೆ ಅದು ಎಷ್ಟರ ಮಟ್ಟಿಗೆ ಸರಿ ಆಗುತ್ತೆ ಅನ್ನೋದು ಇಲ್ಲಿ ಜನರು ಕೇಳ್ತಾ ಇರುವಂತಹ ಪ್ರಶ್ನೆ. ಇನ್ನು ಪ್ರಮುಖವಾಗಿ ನೋಡೋದಾದರೆ ಸಾರ್ವಜನಿಕರು, ಅಲ್ಲಿರುವಂತಹ ಜನಗಳು ಒಂದಷ್ಟು ಫೋಟೋಗಳಾಗಿರ್ಬೋದು ಇವೆಲ್ಲವನ್ನು ಸಹ ಇಟ್ಕೊಂಡು ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಸರ್ಕಾರಿ ಆಸ್ಪತ್ರೆಯನ್ನು ಇಂತಹ ಕಾರ್ಯಕ್ರಮಗಳಿಗೆ ಬಳಸುವಂತಹ ಅನುಮತಿ ಇದೆಯಾ, ಹಂಗಾರೆ ನಾವು ಕೂಡ ಮಾಡ್ಬೋದಾ, ರೋಗಿಗಳಿಗೆ ತೊಂದರೆ ಆಗ್ತಾ ಇಲ್ವಾ, ಮೇಕಪ್ ಅಥವಾ ಡ್ಯಾನ್ಸ್ ರೀಲ್ಸ್ ಮಾಡೋದಕ್ಕೆ ಸರ್ಕಾರಿ ಸ್ಥಳ ಸೂಕ್ತನಾ, ಅದನ್ನು ಬಳಸಬೇಕಾಗಿತ್ತಾ, ಜನಪ್ರತಿನಿಧಿಗಳು ಸಾರ್ವಜನಿಕ ಆಸ್ತಿಯ ಬಳಕೆಯಲ್ಲಿ ಇನ್ನಷ್ಟು ಎಚ್ಚರಿಕೆಯಿಂದ ಇರಬೇಕಲ್ವಾ ಅಂತ ಇದೀಗ ಹೇಳ್ಕೊಂಡಿರುವಂಥದ್ದು. ಇನ್ನು ಇಂತಹ ಪ್ರಶ್ನೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಇದಕ್ಕೆಲ್ಲದಕ್ಕೂ ಸಹ ಉತ್ತರ ಕೊಡಬೇಕಾದವರು ಅಲ್ಲಿರುವಂತಹ ಶಾಸಕರು, ಅಲ್ಲಿರುವಂತಹ ಅಧಿಕಾರಿಗಳು. ಒಟ್ಟಾರೆಯಾಗಿ ನೋಡೋದಾದರೆ ಏನು ಶಾಸಕ ಬಂಡಿ ಸಿದ್ದೇಗೌಡ ಅವರ ಕಡೆಯಿಂದ ಈ ಬಗ್ಗೆ ಯಾವುದೇ ರೀತಿಯ ಸಹ ಸ್ಪಷ್ಟನೆ ಬಂದಿಲ್ಲ. ಸಂಬಂಧಪಟ್ಟಂತಹ ಆಸ್ಪತ್ರೆ ಆಡಳಿತ ಏನೂ ಸಹ ಹೇಳ್ತಾ ಇಲ್ಲ. ಸ್ಥಳೀಯ ಅಧಿಕಾರಿಗಳು ಸಹ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಇವ್ರು ಯಾಕಿನ್ನೂ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅನ್ನೋದು ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಗಮನವನ್ನು ಸೆಳೀತಾ ಇರುವಂಥದ್ದು. ಇಲ್ಲಿ ಇದು ಸತ್ಯ ಆಗಿದ್ರೆ ನಿಯಮ ಬೇರೆ ಥರ ಇರುತ್ತೆ, ಅದಕ್ಕೆ ತಗೊಳ್ಳುವಂತಹ ಕ್ರಮಗಳು ಬೇರೆ ಥರ ಇರುತ್ತೆ. ಅದೇ ರೀತಿಯಾಗಿ ಸರ್ಕಾರಿ ಆಸ್ತಿಯ ಬಳಕೆಯ ನಿಯಮ ಉಲ್ಲಂಘನೆ ಆಗಿರೋದು ಎಲ್ಲೋ ಒಂದು ಕಡೆ ಬಹಳ ದೊಡ್ಡ ಮಟ್ಟದಲ್ಲಿ ಟೀಕೆಗಳಿಗೂ ಸಹ ಕಾರಣ ಆಗಿರುವಂಥದ್ದು. ಸಾರ್ವಜನಿಕರಲ್ಲಿ ಬಹಳ ಬೇರೆ ರೀತಿಯ ಆಕ್ರೋಶವನ್ನು ಉಂಟು ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಇನ್ನು ಈಗಾಗಲೇ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋದೆ, ಇವೆಲ್ಲವೂ ಸಹ ಒಂದಷ್ಟು ಹೂವಾಪೋಹಗಳ ಮೇಲೆ ಇರುವಂಥದ್ದು. ಯಾಕೆ ಅಂತ ಅಂದರೆ ಕೆಲವೊಂದಷ್ಟು ವಿಡಿಯೋಗಳಾಗಿರ್ಬೋದು, ಒಂದಷ್ಟು ಫೋಟೋಗಳಾಗಿರ್ಬೋದು ಯಾಕೋ ಒಂದು ಸ್ವಲ್ಪ ಬೇರೆ ಬೇರೆ ರೀತಿ ಕಾಣಿಸ್ತಾ ಇದ್ದಾವೆ. ಅದು ನಿಜವಾಗ್ಲೂ ಆಸ್ಪತ್ರೆನ ಅಥವಾ ಆಸ್ಪತ್ರೆ ಅಕ್ಕಪಕ್ಕ ಇರುವಂತಹ ಜಾಗನ ಅಥವಾ ಆಸ್ಪತ್ರೆ ರೀತಿ ಸೆಟ್ ಆಗಿದ್ದಾರಾ, ಇವೆಲ್ಲವೂ ಸಹ ಸ್ವಲ್ಪ ಗೊತ್ತಿಲ್ಲದೆ ಇರುವಂತಹ ಕಾರಣ ಏನಾದರೂ ಶಾಸಕರೇನಾದ್ರು ಈ ರೀತಿ ತಪ್ಪು ಮಾಡಿದರೆ ಅದಕ್ಕೆ ಇರುವಂತಹ ಶಿಕ್ಷೆಯನ್ನು ಕೊಡ್ತಾ ಹೋಗ್ತಾರೆ. ಆದರೆ ಅಕಸ್ಮಾತ್ ಏನಾದರೂ ಇದು ತಪ್ಪಾಗಿ ಬೇರೆ ರೀತಿ ದೃಶ್ಯಗಳನ್ನು ಬೇರೆ ರೀತಿ ಮಾಫ್ ಮಾಡಿ ಏನಾದರೂ ಹಾಕಿದ್ರೆ, ಅಂಥದ್ದೇನಾದರೂ ಗೊತ್ತಾಯಿತು ಅಂತ ಅಂದರೆ ಎಲ್ಲ ರೀತಿಯಲ್ಲೂ ಸಹ ಯಾರು ಈ ಫೋಟೋಗೆ ಸಂಬಂಧಪಟ್ಟಂತಹ ವ್ಯಕ್ತಿ ಯಾರಿದ್ದಾರೆ ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇರುವಂಥದ್ದು. ಇನ್ನು ಸಾಕಷ್ಟು ರೀತಿಯಲ್ಲಿ ನೋಡೋದಾದರೆ ಶ್ರೀರಂಗಪಟ್ಟಣದ ಕೆಲವೊಂದಷ್ಟು ಜನ ಬಹಳ ಬೇರೆ ಬೇರೆ ರೀತಿಯಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇರುವಂಥದ್ದು. ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು, ಸೌಲಭ್ಯಗಳಾಗಿರ್ಬೋದು, ಇವೆಲ್ಲವೂ ಸಹ ಯಾಕೆ ಬಳಸ್ಕೊಳ್ತಾ ಇದ್ದಾರೆ, ಇದಕ್ಕೆಲ್ಲರೂ ಯಾರು ಅನುಮತಿಯನ್ನು ಕೊಟ್ಟಿದ್ದು, ಜನರಿಗೆ ತೊಂದರೆ ಆಗ್ತಾ ಇಲ್ವಾ, ಅದರಲ್ಲೂ ಬಂಡೆ ಸಿದ್ದೇಗೌಡ ಅವರು ಯಾಕೆ ಏನನ್ನು ಮಾತಾಡ್ತಾ ಇಲ್ಲ, ಸಾಕಷ್ಟು ರೀತಿಯ ಪ್ರಶ್ನೆಗಳನ್ನು ಕೇಳ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಈ ಪ್ರಶ್ನೆಗಳಿಗೆ ಉತ್ತರ ಸಿಗುವವರೆಗೂ ಸಹ ಈ ವಿವಾದ ಮುಂದುವರಿಯುವಂತಹ ಸಾಧ್ಯತೆ ಬಹಳ ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದೆ. ಇನ್ನು ಯಾವ ರೀತಿಯಲ್ಲಿ ಈ ವಿಚಾರವನ್ನು ತೆಗೆದುಕೊಳ್ತಾರೆ, ಈ ವಿಚಾರದ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನ ಇಲ್ಲೊಂದು ಕಡೆ ಕಾದು ನೋಡಬೇಕಾಗಿರುವಂಥದ್ದು. ಇನ್ನು ಸರ್ಕಾರಿ ಸ್ಥಳವನ್ನು ವೈಯಕ್ತಿಕ ಅಥವಾ ಮನೋರಂಜನಾ ಕಾರ್ಯಕ್ರಮಗಳಿಗೆ ಬಳಸೋದು ಸರಿನಾ ತಪ್ಪಾ ಅನ್ನುವಂತಹ ರೀತಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ನೋಡೋದಾದ್ರೆ ಒಂದು ಸರ್ಕಾರಿ ಸ್ಥಳವನ್ನು ಯಾವ ರೀತಿ ಬಳಸಬೇಕು ಅನ್ನುವಂತಹ ಪರಿಜ್ಞಾನನೂ ಇಲ್ಲದೆ ಇರುವಂತಹ ರೀತಿಯಲ್ಲಿ ಶಾಸಕರಾಗ್ಬಿಟ್ರ ಅನ್ನುವಂತಹ ರೀತಿ ಪ್ರಶ್ನೆ ಇದೀಗ ಮೂಡ್ತಾ ಇರುವಂಥದ್ದು. ಇದೆಲ್ಲದಕ್ಕೂ ಸಹ ಉತ್ತರವನ್ನು ಕೊಡಬೇಕಾದಂತಹ ಶಾಸಕರಾಗಿರ್ಬೋದು, ಆಡಳಿತದ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಸಹ ಮೌನವಾಗಿರೋದ್ರಿಂದ ಇದು ಎಷ್ಟರ ಮಟ್ಟಿಗೆ ನಿಜ, ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನೋದನ್ನ ಮಾತ್ರ ಕಾದು ನೋಡಬೇಕಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ಬೇಗ ನಮ್ಮದು.